ರೆಸ್ಟ್ರೇಟ್ಗೂ ಪ್ರಾಸ್ಟಿಟ್ಯೂಟ್ಗೂ ನಿಯರ್ ಬೈ ಇಟ್ಟುಬಿಟ್ರು ಹಂಗೆ. ಒಂದು VIP ಈ ಗತಿ ಅಂದರೆ ನಮ್ಮಂಥವ್ರಿಗೆ ಏನು ಗತಿ ಅದೋ ಗತಿ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದರು. ನನಗೆ ಕೇಳಿಸೇ ಇಲ್ಲ ಅಂದ್ರೆ ಅಮ್ಮ ಇದು ಇಷ್ಟು ಬೇಗ ಕೇಳಿಸ್ಬಿಡ್ತಾ. ಸಭಾಪತಿ ಹೇಳಿದ್ದಾರೆ ರೆಕಾರ್ಡೇ ಇಲ್ಲ ಅಂತ. ಅದೇನು ಇಲ್ಲ ಅಂದ್ರೆ ಪ್ರೂಫ್ ಇಲ್ಲ ಅಂದ್ರೆ ಏನು ಮಾಡ್ಕೋತೀರಿ? ಯಾರೋ ಸಾಕ್ಷಿ ಹೇಳಿದ್ರು ಅಂತ ಅದು ಮಾಡೋಕ್ಕಾಗತ್ತಾ? ಸರ್ಕಾರದವ್ರು ಹೇಳಿದ್ರು ಅಂತ ಇವ್ರು ಮಾಡ್ಬಿಟ್ಟು ಊರೆಲ್ಲ 500 ಕಿಲೋಮೀಟರ್ ಸುತ್ತಿಸ್ಬಿಟ್ಟು ಬಂದ ನ್ಯಾಯನ ಅದು. ಈ ಹೆಣ್ಣಿಗೆ ಈ BJP ಒಬ್ಬ MLC ಆಗ್ಬಿಟ್ಟು ಈ ರೀತಿ ಮಾತಾಡೋದು ಸರಿನಾ? ವಿಧಾನಸೌಧಕ್ಕೆ ಗೂಂಡಾಗ್ಲಷ್ಟು ಈಸಿಯಾಗಿ ಹೋಗೋರು ಹೊಡೆದಕ್ಕೆ ಹೋಗೋರು ಅಂದರೆ ಇವ್ರು ಮುಂಚೆನೇ ಪ್ರೀ ಪ್ಲಾನ್ ತಾನೆ. ನಾಳೆ ಟೆರರಿಸ್ಟ್ ಈಸಿಯಾಗಿ ಬರ್ತಾನೆ. ಅರೆಸ್ಟ್ ಮಾಡಬೇಕಾದ್ರೆ ಅದಕ್ಕೊಂದು ರೀತಿ ನೀತಿ ಒಂದು ಕಾನೂನೆಲ್ಲ ಇದೆ. ಅದು ಅವರು ಸಭಾಪತಿಗಳಿರ್ತಾರಲ್ಲ ಅವ್ರು ರೂಲಿಂಗ್ ಕೊಟ್ಟ ಮೇಲೆ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಮಾಡಬೇಕು. ಆದರೂ ಇವ್ರು ಮಾಡಿದ್ರು ಆ ಥರ ನಡ್ಸ್ಕೊಂಡಿದ್ದು ಭಾಳ ತಪ್ಪು. ಅರೆಸ್ಟ್ ಮಾಡಿದ್ದು ಸರಿನಾ ಸರ್? ಅವ್ರು ಏನು ಮಾಡ್ತಾರಲ್ಲ ಸರಿನೇ. ನಾವು ಓಟ್ ಹಾಕಿದ್ದೀವಲ್ಲ ಅದು ನಮ್ಗೆ ಸರಿ ಇಲ್ಲ. ಕಾಂಗ್ರೆಸ್ನವರು ಅವ್ರ ಮೇಲಿರೋ ಕೇಸ್ಗಳೆಲ್ಲ ಮುಚ್ಚಿ ಹಾಕೋದಕ್ಕೆ ಯಾವುದೋ ಒಂದು ಕ್ರಿಯೇಟ್ ಮಾಡಬೇಕು ಮಾಡ್ತಾ ಇದ್ದಾರೆ ಅಷ್ಟೇ. ಜನ ನೋಡ್ತಾ ಇದ್ದಾರೆ. ನನ್ನ ಮಗಳು ಇವತ್ತು 8ನೇ ಕ್ಲಾಸ್ ಓದ್ತಾಳೆ. ಅವಳೇ ಹೇಳ್ತಾಳಲ್ಲ, ಒಬ್ಬ ಸಿಟ್ಟಿಂಗ್ MLCನ ಈ ರೀತಿ ನಡೆಸ್ಕೊಂಡ್ರಿ ಸರ್ಕಾರ, ನಾಳೆ ಡ್ಯಾಡಿ ನಿನಗೇನಾದರೂ ಆಯಿತು ಅಂದರೆ ಯಾರು ಬರ್ತಾರೆ ಅಂತ ಕೇಳ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ್ರು ಅಂತ CT ರವಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾವುದೇ ರೆಕಾರ್ಡ್ ಇಲ್ಲದೆ, ಸರಿನಾ ಸರ್? ತುಂಬ ತಪ್ಪು. ನಾನೊಂದು ಕ್ವಶನ್ ಕೇಳ್ತೀನಿ. ಇದೇ ಕೆಲವು ಒಂದು ತಿಂಗಳ ಹಿಂದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದರು. ನನಗೆ ಕೇಳಿಸೇ ಇಲ್ಲ ಅಂದ್ರೆ ಅಮ್ಮ ಇದು ಇಷ್ಟು ಬೇಗ ಕೇಳಿಸ್ಬಿಡ್ತಾ. ಹಾಂ, ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ನು FIR ಹಾಕಲಿಲ್ಲ, ಅವ್ರನ್ನ ಎನ್ಕ್ವೈರಿ ಮಾಡಲಿಲ್ಲ, ಅರೆಸ್ಟ್ ಮಾಡಲಿಲ್ಲ. ಇವ್ರು ಇನ್ನೂ ಕನ್ಫರ್ಮೇ ಇಲ್ಲ. ನೋಟಿಸ್ ಕೊಟ್ಟು ಅವ್ರನ್ನ ಕರೆದುಬಿಟ್ಟು ಅವ್ರ ಸಾಕ್ಷ್ಯಾಧಾರ ನೋಡಿಬಿಟ್ಟು ಅವ್ರನ್ನ ಆಮೇಲೆ ಕೇಸ್ FIR ಆಗಬೇಕು. ಅದು ಹೆಂಗೆ ಇವ್ರು ಹೇಳಿದ ತಕ್ಷಣ FIR ಮಾಡಿ ಅರೆಸ್ಟ್ ಮಾಡಿದ್ರೆ ನೈಟೆಲ್ಲ ಸುತ್ತಾಡ್ಸೋ ಅವಶ್ಯಕತೆ ಏನಿದೆ? ದುರುದ್ದೇಶ ತಾನೇ. ದೇಶಕ್ಕೆ ಬಾಂಬ್ ಇಕ್ಕವರು ಬ್ರದರ್ಸ್ ಅಂತಾರೆ. ಒಬ್ಬ ಹೋಮ್ ಮಿನಿಸ್ಟ್ರು ನೋಡೋಣ ಅವರು ವಿಚಾರ ಅಂತ ಹೋಮ್ ಮಿನಿಸ್ಟ್ರು ಬಂದುಬಿಟ್ಟು ಏನು ಅಷ್ಟೊಂದು ಅವ್ರದ್ದು ವೋಟ್ ಬ್ಯಾಂಕ್ಗೋಸ್ಕರ ಅಂತ ಆ ಥರ ಕಚಡ ರಾಜಕೀಯ ಮಾಡೋದು ಕಾಂಗ್ರೆಸ್ ಅವರು. ಈ ದೇಶದಲ್ಲಿದ್ದಾರೆ, ಪಾಕಿಸ್ತಾನದಲ್ಲಿದ್ದಾರೆ ಕಾಂಗ್ರೆಸ್ ಅವರು. ಸಂಸತ್ತು ನಡೀತಾ ಇರೋದು ಏನಕ್ಕಿದೆ? ಅಧಿವೇಶನ ಸಮಸ್ಯೆ ಪರಿಹಾರಕ್ಕೆ ಅಭಿವೃದ್ಧಿ ವಿಚಾರಗಳು ಇದು ಮಾಡಬೇಕು. ಅದು ಬಿಟ್ಟು ಇವ್ರು ಎತ್ಕೊಂಡ್ಬಿಟ್ಟು ಅವ್ರು ಏನೋ ಅಂದ್ಬಿಟ್ಟು ಏಕ್ದಮ್ನ ಗೂಂಡಾಗ್ಲೇನು ಸೇರಿಸೋದು ಅಲ್ಲ. ಒಂದು ವಿಧಾನಸೌಧಕ್ಕೆ ಗೂಂಡಾಗ್ಲಷ್ಟು ಈಸಿಯಾಗಿ ಹೋಗೋರು ಹೊಡೆದಕ್ಕೆ ಹೋಗೋರು ಅಂದರೆ ಇವ್ರು ಮುಂಚೆನೇ ಪ್ರೀ ಪ್ಲಾನ್ ತಾನೆ. ನಾಳೆ ಟೆರರಿಸ್ಟ್ ಈಸಿಯಾಗಿ ಬರ್ತಾನೆ. ಕಾಂಗ್ರೆಸ್ ಇರೋವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ, ಡೆವಲಪ್ಮೆಂಟು ಆಗಲ್ಲ. ಅವರಿಗೆ ಕೋಮುವಾದಿ ಪಕ್ಷ ಅಂತಾರಲ್ಲ, ಸೀರಿಯಸ್ ಆಗಿ ಕೋಮುವಾದಿ ಪಕ್ಷ ಅಂತಿದ್ರೆ ಕಾಂಗ್ರೆಸ್ ಪಕ್ಷನೇ. ಅರೆಸ್ಟ್ ಮಾಡಿದ್ದು ಸರಿ. ಇನ್ನೊಂದು ಅದು ರೆಕಾರ್ಡ್ ಯಾವುದು ತೋರಿಸೇ ಇಲ್ಲ, ಇದುವರೆಗೂ ಹೇಳಲೇ ಇಲ್ಲ. ಅದೇನೋ ಕೆಟ್ಟದಾಗ ಬೈದ್ರು ಅಂತ ಅಂದ್ಬಿಟ್ಟು ಅದೆಲ್ಲೂ ನಾವು ಕೇಳಲೇ ಇಲ್ಲ. ಇನ್ನೊಂದು ಅದು ಕೇಳ್ಬಿಟ್ಟು ಆಮೇಲೆ ನಾವು ಮಾತಾಡ್ಬೋದು. ರೆಕಾರ್ಡ್ ಇಲ್ಲದೆ ಅರೆಸ್ಟ್ ಮಾಡಿ ತಪ್ಪು ಅನ್ನತ್ತಾ ನಿಮ್ಮ ತಪ್ಪು. ರೆಕಾರ್ಡ್ ಇಲ್ದಿರ ಮಾಡಿದ್ರೆ ತಪ್ಪು. ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ರೆಕಾರ್ಡ್ ನೋಡಿದ್ರು, ತೆಗೆದ್ಬಿಟ್ಟು ಆಮೇಲೆ ಅರೆಸ್ಟ್ ಮಾಡಿದ್ರು ಅವ್ರನ್ನ. ಅದೇ ಥರ ಇವಂದು ಮಾಡಬೇಕಾಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಅವಾಚ್ಯ ಶಬ್ದ ಬಳಸಿದ್ರು ಅಂತ CT ರವಿ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಏನನ್ಸುತ್ತೆ, ಸರಿನಾ ಅದು? ನೋಡಿ, ಇವಾಗ ಕಾಂಗ್ರೆಸ್ಗೆ ಬೇರೆ ಕೆಲಸ ಇಲ್ಲ, ಅವರು ಮಾಡೋದೇ ಅದು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಾಗ FSL ರಿಪೋರ್ಟ್ ಬರಲಿ ಅಂತ ವಾರಗಟ್ಟಲೆ ಕಾದವರು ನಿನ್ನೆ ಏನಕ್ಕೆ ಇಷ್ಟು ಸ್ಪೀಡಾಗಿ ಅರೆಸ್ಟ್ ಮಾಡಿದ್ರು ಅಂತ ಜನಗಳ ಪ್ರಶ್ನೆ. ಅವರು ಸ್ನೇಹಿತರು ಆ ಥರ ಮಾತಾಡಿದ್ದು. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದು ಇವರು ಸ್ನೇಹಿತರು, ಕಾಂಗ್ರೆಸ್ ಅವ್ರ ಸ್ನೇಹಿತರು. ಅವ್ರ ಸ್ನೇಹಿತರನ್ನೇ ಯಾರಾದರೂ ಅರೆಸ್ಟ್ ಮಾಡ್ತಾರಾ? ಅರೆಸ್ಟ್ ಮಾಡಿದ್ದು ಸರಿನಾ ಸರ್? ಅವ್ರು ಏನು ಮಾಡ್ತಾರಲ್ಲ ಸರಿನೇ. ನಾವು ಓಟ್ ಹಾಕಿದ್ದೀವಲ್ಲ ಅದು ನಮ್ಗೆ ಸರಿ ಇಲ್ಲ. ಅಷ್ಟಪ್ಪರು ಇನ್ನೇನು ಕಾಮೆಂಟೇ ಇಲ್ಲ. ನಾವು ಓಟ್ ಹಾಕೋವಾಗ ಜ್ಞಾನ ಇಲ್ದಂಗೆ ಓಟ್ ಹಾಕಿರೋದೇ ಸರಿ ಇಲ್ಲ. ನಾವೇ ಬೇಕು ಅಂತೀವಿ, ಅವನ್ನೇನು ಬ್ಲೇಮೇ ಮಾಡಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇನ್ನೂ ಒಳ್ಳೇದು. ಅದು ಇನ್ನೂ ಸೂಪರ್ ಅಮ್ಮ. ಕೆಲವು ದಿವಸಕ್ಕೆ ಚೇಂಜ್ ಆಗಕ್ಕೆ ಪಾಕಿಸ್ತಾನ್ಗೆ ಹ್ಯಾಂಡರ್ ಹೋಗೋಗ್ತದೆ. ಆರಾಮಾಗಿ ಇದ್ಬಿಡ್ರಿ ಸರ್. ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಕಾಂಗ್ರೆಸ್ನವರು ಅವ್ರ ಮೇಲಿರೋ ಕೇಸ್ಗಳೆಲ್ಲ ಮುಚ್ಚಿ ಹಾಕೋದಕ್ಕೆ ಯಾವುದೋ ಒಂದು ಕ್ರಿಯೇಟ್ ಮಾಡಬೇಕು ಮಾಡ್ತಾ ಇದ್ದಾರೆ ಅಷ್ಟೇ. ಮೂಡ ಕೇಸು ಅದೆಲ್ಲ ಬಯಲಾದ್ರೆ ಇನ್ನು ಮನೆಗೆ ಹೋಗ್ಬೇಕಾಗುತ್ತೆ ಅಂತ ಯಾವುದೋ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಈ ಕಡೆ ಜನನ ಇದು ಮಾಡ್ತಾರೆ. ಅರೆಸ್ಟ್ ಮಾಡಿದ್ದು ಸರಿನಾ ಸರ್? ಅರೆಸ್ಟ್ ಮಾಡಿದ ತಪ್ಪು. ಈಗ ಸಭಾಪತಿಗಳೇ ಹೇಳಿದ್ದಾರೆ, ನಾವು ಆ ಥರ ಹೇಳಿರೋ ಅಂತ ಯಾವುದೇ ರೆಕಾರ್ಡ್ ನಮ್ಮಲ್ಲಿ ಇಲ್ಲ ಅಂತ. ಆದರೂ ಕಾಂಗ್ರೆಸ್ ತಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಅರೆಸ್ಟ್ ಮಾಡಿದ್ದಾರೆ ಅನ್ಸಲ್ವಾ? ಖಂಡಿತ ನಿಜ. 100% ಅವರ ಅಧಿಕಾರನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಅಲ್ಲೇ ಪ್ರೂವ್ ಆಗಿಲ್ವ ಸ್ವಾಮಿ? ಇನ್ನು ನಿಮಗೆ ಅಲ್ಲೇ ಪ್ರೂವ್ ಆಗ್ಬೇಕು ನಾವು ಹೇಳೋಕ್ಕಾಗೋದು? ನಾವು ಸುಮ್ಗೆ ನೀವು ಇಲ್ಲದೆಲ್ಲ ಕತೆ ಕಟ್ಕೊಂಡು ಸದನದಲ್ಲಿ ಗಲಾಟೆ ಮಾಡಿಕೊಂಡು ಇಡೀ ದೇಶ ನೋಡ್ತಾ ಇರ್ತದೆ. ಸುವರ್ಣಸೌಧದ ಒಳಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂಬಾಲಕರು ನುಗ್ಗಿ CT ರವಿ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ, ಸರಿನಾ? ತುಂಬ ಖಂಡನೀಯ, ಅದು ತುಂಬ ಖಂಡನೀಯ. ಅದು ನಮ್ಮ ಅಗೌರವ. ಅದು ನೆನೆಸ್ಕೊಂಡು ತುಂಬ ಅಸಹ್ಯ ಆಗುತ್ತೆ ನಮ್ಗೆ. ಅದು ಕಾಂಗ್ರೆಸ್ ಸರ್ಕಾರ ತಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ತಿದೆ ಅನ್ಸಲ್ವಾ? ಕಾನೂನು ಎಲ್ಲರಿಗೂ ಒಂದೇ ಇರಬೇಕು. ಈ ವಿಷಯದಲ್ಲಿ ಸಮಯ ಆಗಿಲ್ಲ ಅನ್ಸುತ್ತೆ ನಮಗೆ. ಹೆಂಗಸರನ್ನೆಲ್ಲ ಬೈಕೊಂಡು ಅಲ್ಲ ಪ್ರೂಫ್ ಇಲ್ವಲ್ಲ.
ನೀವು ಮಾತಾಡಿ ಸರ್, ನೀವು ಮಾತಾಡಿ. ಏನಣ್ಣ ಮಾತಾಡಿ? ಸಿಟಿ ರವಿಯವ್ರನ್ನ ಅರೆಸ್ಟ್ ಮಾಡಿ ಸರಿನಾ? ತಪ್ಪು. ಏನಕ್ಕೆ ತಪ್ಪು ಸರ್? ಏನಕ್ಕೆ ಆ ಪದ ಉಪಯೋಗಿಸಿಲ್ಲ ಅಂತ ಅವ್ನು ಹೇಳ್ತಾನೆ. CBI ಕೊಡಿ ನೀವು. ಜನಪ್ರತಿನಿಧಿಗಳು ಕೋರ್ಟ್ಗಲ್ಲಿ ಪ್ರೂವ್ ಮಾಡಿ. ಅರೆಸ್ಟ್ ಮಾಡಿದ್ದು ಸರಿನಾ ಅಂತ ರೆಕಾರ್ಡ್ಸ್ ಇಲ್ಲದೆ ಅರೆಸ್ಟ್ ಮಾಡೋದಕ್ಕೆ ಅವ್ರಿಗೆ ಇದೇ ಇಲ್ಲ. ಅಲ್ಲಿ ಅರೆಸ್ಟ್ ಮಾಡಬೇಕಾದ್ರೆ ಅದಕ್ಕೊಂದು ರೀತಿ ನೀತಿ ಒಂದು ಕಾನೂನೆಲ್ಲ ಇದೆ. ಅದು ಅವರು ಸಭಾಪತಿಗಳಿರ್ತಾರಲ್ಲ, ಅವ್ರು ರೂಲಿಂಗ್ ಕೊಟ್ಟ ಮೇಲೆ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಮಾಡಬೇಕು. ಆದರೂ ಇವ್ರು ಮಾಡಿದ್ರು ಆ ಥರ ನಡ್ಸ್ಕೊಂಡಿದ್ದು ಭಾಳ ತಪ್ಪು ಮಾಡಿದ್ದಾರೆ. ರಾತ್ರಿ ಎಲ್ಲ ರೌಂಡ್ ಹೊಡೆದ್ರಲ್ಲ, ಇದು ಸರಿ ಇಲ್ಲ. ಅದು ತಲೆಗೆ ಏಟ್ ಬಿದ್ದರೂ ಪ್ರಥಮ ಚಿಕಿತ್ಸೆ ಕೊಡಿಸಿಲ್ಲ, ಊಟ ಕೊಡಿಸಿಲ್ಲ, ರಿಸರ್ಚ್ ಮಾಡೋಕ್ಕೆ ಬಿಟ್ಟಿಲ್ಲ. ಅವರು ಬಂದು ಏನು ಆ ರೀತಿ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲ ಅಲ್ಲಿದ್ದಾರಲ್ಲ ಸಭಾಧ್ಯಕ್ಷರು, ಅವರು ಕೂಡ ಅವ್ರ ಗಮನಕ್ಕೂ ಅದು ಬಂದಿಲ್ಲ ಮಾತುಗಳು ಅಂತ ಹೇಳಿದ್ದಾರೆ. ಬಟ್ ಇವ್ರನ್ನ ಹಿಡ್ಕೊಂಡಿದ್ದು ತಪ್ಪದು. ಸರ್ಕಾರ ಅವರ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡಿದೆ ಅನ್ಸಲ್ವಾ? ಇದು ದುರುಪಯೋಗನೇ ಅಲ್ವಾ? ಇದು ಸುತ್ತಿಸಿರೋದು ಬಂದು ತುಂಬ ತಪ್ಪದು, ತುಂಬ ತಪ್ಪು. ಏನಿದೆ ಕರ್ಕೊಂಡು ಸ್ಟೇಷನ್ಗೆ ಇರ್ಬೇಕು. ಅದು ಏನು ಕರ್ಕೊಂಡು ಹೋಗೋಕೆ ಮುಂಚೆ ಅದು ಪ್ರೂವ್ ಆಗಬೇಕಲ್ವ? ಒಂದು VIP ಈ ಗತಿ ಅಂದರೆ ನಮ್ಮಂಥವ್ರಿಗೆ ಏನು ಗತಿ? ಅದೋ ಗತಿ. ನ್ಯಾಯ ಇದೆಯಾ ಇಲ್ಲಿ? ನ್ಯಾಯನೂ ಇಲ್ಲ, ಪಾಯನೂ ಇಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಗೆ ಹೋಗಿದಾಗ FSL ರಿಪೋರ್ಟ್ ಬರೋ ತನಕ ಯಾರನ್ನೂ ಅರೆಸ್ಟ್ ಮಾಡಿರಲಿಲ್ಲ. ಬಟ್ ಇವಾಗ FSL ರಿಪೋರ್ಟ್ ತನಕ ವೆಯ್ಟೇ ಮಾಡಿಲ್ಲ. ಆ ರೀತಿ ಅವರು ಒಂದು ಕೇಳ್ಪಟ್ಟಿದ್ದೆ, ಅದು ಪ್ರೂವ್ ಆಗಲಿ, ಜಿಂದಾಬಾದ್ ಅಂತ ಕೂಗಿದಾರ ಇಲ್ವಾ, ಪ್ರೂವ್ ಆಗಲಿ, ಆಮೇಲೆ ನೋಡೋಣ ಅಂತ ಅವ್ರು ವೆಯ್ಟ್ ಮಾಡ್ತಾರಲ್ವಾ. ಸೊ ಇವ್ರಿಗೆ ವೆಯ್ಟು ಇಲ್ಲ, ಎಂಥದ್ದು ಇಲ್ಲ. ಅದು ಹೇಳ್ತಾ ಇದ್ರು ಕೂಡ, ಸಭಾಧ್ಯಕ್ಷರು ಕೂಡ ಅಲ್ಲಿ ಹೇಳ್ತಾರೋ ಅಲ್ಲಿ ಯಾವುದೋ ರೆಕಾರ್ಡ್ ಆಗಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ಅವರು ಅರೆಸ್ಟ್ ಮಾಡಿದ್ದು ಅದು ತಪ್ಪು. ಬಟ್ ಅರೆಸ್ಟ್ ಮಾಡಿದ್ರಲ್ಲ ಆ ರೀತಿಯಾಗಿ ನಡ್ಸ್ಕೊಂಬಾರ್ದಾಗಿತ್ತು. ಇಲ್ಲ, ನೀವು ಅಧಿಕಾರ ಇದೆ ಅಂದರೆ ನೀವೇನು ಬೇಕಾದ್ರೂ ಮಾಡ್ಬೋದಾ? ಯಾರು ನಿಮ್ಗೆಲ್ಲ ಸಂಬಳ ಕೊಡ್ತಾರೆ? ಪಬ್ಲಿಕ್ ದುಡ್ಡು ತಾನೆ. ನೀವು ಪಬ್ಲಿಕ್ನೇ ನೀವು ಮರ್ಯಾದೆ ಇಲ್ಲದೆ ಮಾಡ್ಬೇಕಾದ್ರೆ ನಾವು ಯಾಕ್ರಿ ನಿಮ್ಗೆಲ್ಲ ನಾವು ನಿಮ್ಮ ಕೆಳಗಿರ್ಬೇಕು ಅಂತ ಅವಶ್ಯಕತೆ ಏನಿದೆ? ನೀನು ಓಟು ಬೇಡ, ಏನು ದುಡ್ಡು ಬೀಸಾಕ್ರೆ ಸಿಲಿಂಡ್ರು, ದುಡ್ಡು ಬೀಸಾಕ್ರೆ ಕರೆಂಟು. ನಿನಗೆ ಯಾಕ್ರಿ ನಾನು ಗುಲಾಮ್ನಾಗಿರ್ಬೇಕಾದ ಅವಶ್ಯಕತೆ ಏನೈತೆ ಅಂದರೆ ಎಲ್ಲರೂ ಎದ್ದುಬಿಟ್ರೆ ಏನು ಮಾಡ್ತೀಯಾ? ಅವರು ಆಗಿದ್ದು ಫ್ರಸ್ಟ್ರೇಟ್ ಆಗಿದೆಯಾ ಅಂತ ಹೇಳಿದ್ದು. ಫ್ರಸ್ಟ್ರೇಟ್ಗೂ ಪ್ರಾಸ್ಟಿಟ್ಯೂಟ್ಗೂ ನಿಯರ್ ಬೈ ಇಟ್ಟುಬಿಟ್ರು ಹಂಗೆ. ಅದು ಹಂಗೆ ಒಂದು ವೇಳೆ ಅನುಮಾನ ಇದ್ದರೆ FSL ರಿಪೋರ್ಟ್ ಬರೋವರೆಗೂ ವೆಯ್ಟ್ ಮಾಡ್ಬೋದು. ಕಾಯಬೇಕಲ್ಲ. ಅವರು ಅರೆಸ್ಟ್ ಮಾಡಿದ್ದು ಇಟ್ ಸೆಲ್ಫ್ ಇಲ್ಲೀಗಲ್. ಹೆಂಗೆ ಅಂದರೆ ಜನ ಹೆಂಗೆ ಬಂದರು ಒಳಕ್ಕೆ, ಅದು ಇಲ್ಲೀಗಲ್. ಅದು ತಗೊಂಡೋಗಿ 4 ಜಿಲ್ಲೆಗಳು 400 ಕಿಲೋಮೀಟರ್ಸು ಊಟ ಕೊಡದೆ, ಡ್ರೆಸ್ಸಿಂಗ್ ಮಾಡಿಸ್ದೆ, ಹಾಸ್ಪಿಟ್ಲೈಸ್ಡ್ ಮಾಡಿಸ್ದೆ, ಈ ಥರ ಎಲ್ಲ ಮಾಡೋದು ಎಷ್ಟು ನ್ಯಾಯ? ಅವ್ರು ಹೇಳ್ತಾನೆ ಅವರಲ್ಲ, ನನ್ನ ಸಾಯಿಸಿಬಿಟ್ಟಿರೋರು. ಆ ಜನ ಹೋಗಿ ಕಂಬಿಗಳು ಎಲ್ಲ ಕಿತ್ತು ಏನು ಒದ್ದಾಡ್ತಾ ಇದ್ರು ನೋಡಿದ್ರೆ, ಆ ಫೋರ್ಸಲ್ಲಿ ಹೋಗಿದ್ರೆ ಏನಾಗೋದು? ಏನಾದರೂ ಆಗ್ಬೋದಾಯ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ತಿದೆ ಅನ್ಸುತ್ತಾ? ಹೌದು, ಪವರ್ ದುರುಪಯೋಗ ಪಡಿಸ್ಕೊತಾ ಇದೆ ಅಷ್ಟೇ. ಅರೆಸ್ಟ್ ಮಾಡಿದ್ದು ಸರಿನಾ ತಪ್ಪ? ತಪ್ಪು ಅಂತ ಹೇಳ್ತೀವಿ ನಾವು. ಏನಕ್ಕೆ ತಪ್ಪು ಸರ್? ಏನಕ್ಕೆ ತಪ್ಪು? ಅದು ಲೀಗಲಾಗಿ ಮಾಡಬೇಕಾಯ್ತು. ಹಿಂಗೆ ಮಾಡೋದು ಯಾರು ತಪ್ಪಲ್ವಾ? ಏನು ಲೀಗಲಾಗಿ ಮಾಡಬೇಕಿತ್ತು? ಲೀಗಲಾಗಿ ಅವೆಲ್ಲ ರೆಕಾರ್ಡ್ ಮಾಡ್ಕೊಂಡು ಅವೆಲ್ಲ ಮಾಡಿ ನೋಟಿಸ್ ಕೊಟ್ಟು ಹಾಕ್ಬೇಕಾಯ್ತು ಒಳಗಡೆಗೆ. ರೆಕಾರ್ಡೇ ಇಲ್ಲ ಅಂತಾರಲ್ಲ ಸರ್? ರೆಕಾರ್ಡ್ ಇಲ್ಲ ಅಂದರೆ ಇನ್ನೇನು ಮುಟ್ಟಿದ್ರಿ? ತಪ್ಪಲ್ವಾ? ಕಾಂಗ್ರೆಸ್ ಗವರ್ನಮೆಂಟ್ ಹಂಗಾರೆ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತು ಅಂತನಾ? ಹೌದೌದು, ಅದರಲ್ಲೇನು ಎರಡು ಮಾತಿಲ್ಲ. ಮಾಡಿರೋ ತಪ್ಪನ್ನು ಅವನು ಅನುಭವಿಸ್ಲೇಬೇಕು. ಯಾರು ರವಿ ಏನಾರ ಅಮ್ಮನ ಬಗ್ಗೆ ತಪ್ಪು ಅಭಿಪ್ರಾಯ ಹೇಳಿದರೆ, ಬಟ್ ಅದೇನು ರೆಕಾರ್ಡ್ ಇಲ್ವಲ್ಲ, ಇನ್ನೂ ದಾಖಲೆ ಇಲ್ಲ. CT ರವಿ ಅವರು ಯಾವುದೇ ಆ ರೀತಿ ಪದ ಬಳಸಿದ್ರೆ ರೆಕಾರ್ಡ್ ಇದ್ರೆ ತೋರಿಸಿ. ಆಮೇಲೆ ಇನ್ನೊಂದು, ಅವ್ರನ್ನ ನೀವು ಈ ವಿಧಾನಸೌಧದ ಒಳಗಡೆ ಅರೆಸ್ಟ್ ಮಾಡೋಕೆ ಹೆಂಗೆ ಬರ್ತದೆ ನಿಮಗೆ ಅಲ್ವಾ? ನಿಮ್ಮದೇ ಸರ್ಕಾರ ಇದೆ ಅಂತೇಳಿ ನೀವೇನೇನೋ ಮಾಡೋದು ಸುಮ್ಮನಿರೋದಿಲ್ಲ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ನಮಗೂ ಟೈಮ್ ಬರುತ್ತೆ. ಅವ್ರು ನಡೆಸ್ಕೊಂಡಿದ್ದ ರೀತಿ ಸರಿನಾ ಸರ್? ಇಲ್ಲ, ಈಗ ನೋಡಿ, ಒಬ್ಬ ಮನುಷ್ಯನ ಅರೆಸ್ಟ್ ಮಾಡಿ ಇಡೀ 5 ಜಿಲ್ಲೆಗಳನ್ನ ಸುತ್ತಾಡಿಸಿದಿರಲ್ಲ, ಏನು ಮಾಡಬೇಕು ಅಂತಿದ್ದೀರ ನೀವು? ಏನ್ರಿ ಮಾಡಬೇಕು ಅಂತಿದ್ದೀರ ನೀವು? 5 ಜಿಲ್ಲೆ ಸುತ್ತಾಡಿಸ್ಕೊಂಬಂದು ರಾತ್ರಿ ಬಿಟ್ಟು ಕಳಿಸಿದ್ದೀರ. ಜನ ಸುಮ್ಮನೆ ಇಲ್ಲ, ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ನಾವು. ಒಬ್ಬ ಸಿಟ್ಟಿಂಗ್ MLCನ ನೀವು ಈ ರೀತಿ ನಡೆಸ್ಕೊಂಡಿರ್ಬೇಕಾದ್ರೆ ನಮ್ಮಂಥವ್ರಿಗಾದ್ರೆ ಯಾರು ಬರ್ತಾರೆ? ಜನ ನೋಡ್ತಾ ಇದ್ದಾರೆ. ನನ್ನ ಮಗಳು ಇವತ್ತು 8ನೇ ಕ್ಲಾಸ್ ಓದ್ತಾಳೆ, ಅವಳೇ ಹೇಳ್ತಾಳಲ್ಲ, ಒಬ್ಬ ಸಿಟ್ಟಿಂಗ್ MLCನ ಈ ರೀತಿ ನಡೆಸ್ಕೊಂಡ್ರೆ ಈ ಸರ್ಕಾರ, ನಾಳೆ ಡ್ಯಾಡಿ ನಿನಗೇನಾದರೂ ಆಯಿತು ಅಂದರೆ ಯಾರು ಬರ್ತಾರೆ ಅಂತ ಕೇಳ್ತಾರೆ. ನೋಡಿ, ಆ ಮಕ್ಳಿಗೆ ನಾವು ಹೆಂಗೆ ಆನ್ಸರ್ ಕೊಡಬೇಕು? ಮಾತಾಡಿದರೆ ವಿಡಿಯೋ ರಿಲೀಸ್ ಮಾಡಿ, ಆಡಿಯೋ ರಿಲೀಸ್ ಮಾಡಿ. ಏನು ಮಾತಾಡಿಲ್ಲ, ನಾವು TV ನೋಡ್ತಾನೆ ಇದ್ದೀವಿ ಕಂಟಿನ್ಯೂಸ್ ಆಗಿ. ಅವ್ರು ಆ ರೀತಿ ಮಾತಾಡಿರೋ ಶಬ್ದ ಎಲ್ಲೂ ಬಂದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂಬಾಲಕರು ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಕೂಡ ಯತ್ನಿಸಿದ್ದಾರೆ. ಸುವರ್ಣಸೌಧ ನುಗ್ಗಿ. ಅಲ್ಲ ಸರ್, ನೀವು ಕಾನೂನು ಕೈಗೆ ಎತ್ಕೊಳ್ತಾ ಇದ್ದೀರಾ, ಕರೆಕ್ಟಾ? ಈಗ ಅವ್ರ್ಯಾರೋ ಗೃಹ ಮಂತ್ರಿ ಹೇಳ್ತಾರೆ, ಏನು ಹಿಂದಿಲ್ಲ ಮುಂದಿಲ್ಲ ಆ ರೀತಿ ಮಾತಾಡ್ತಾರಲ್ರಿ ಅವರು. ಕಾನೂನು ಕೈಗೆ ಎತ್ಕೋಬೋದು ನೀವು? ವಿಧಾನಸೌಧದ ಒಳಗಡೆ ಕಾನೂನು ಕೈ ಎತ್ಕೊಂಡು ಒಬ್ಬನ ತಲೆ ಮೇಲ್ಗಡೆ ಹೊಡೆದು ನೀವು ಈ ರೀತಿ ಹಲ್ಲೆ ಮಾಡ್ತೀರಾ ಅಂದರೆ ನಮ್ಮಂಥವ್ರ ಕತೆ ಏನು? ತಪ್ಪದು, ಖಂಡಿತ ತಪ್ಪು. ಅವ್ರು ಯಾರು ಹಲ್ಲೆ ಮಾಡಿದಾರೋ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ನೀವು. ಯಾರು ಹಲ್ಲೆ ಮಾಡಿದಾರೋ ಅವ್ರನ್ನ ಫಸ್ಟು ಜೈಲಿಗೆ ಕಳಿಸಿ.
ಕಳಿಸ್ಬಿಟ್ಟು ನೀವು ತೋರಿಸಿ ನಮ್ಮ ತಾಕತ್ತಿದು ನಮ್ಮ ಸರ್ಕಾರ ತಾಕತ್ತು ಅಂತ ತೋರಿಸಿ. ಅದು ಬಿಟ್ಟು ಇವರೇನೋ ಹೇಳಿದ್ರು ಅಂತೇಳಿ ಆಧಾರ ಇಲ್ಲದೆ ಇದ್ರೆ ಅವನ್ನ 5 ಜಿಲ್ಲೆನಲ್ಲಿ ಸುತ್ತಾಡ್ಸ್ಕೊಂಬಂದು ರಾತ್ರಿ ಬಿಟ್ಟು ಕಳಿಸ್ತಿರಲ್ಲ. ಈ ಸರ್ಕಾರ ನಡೆಸ್ಬಿಟ್ಟು ರಾಜೀನಾಮೆ ಕೊಟ್ಟು ಹೋಗ್ರಿ. ಸರ್, ನಾನು ವಕೀಲನಾಗಿ ಹೇಳ್ತಿರೋದು ವಿಚಾರ ಇಷ್ಟೇ. ತಪ್ಪು ಮಾಡಿದೆ, ಯಾರೇ ಮಾಡಿದರೂ ತಪ್ಪೇ. ತಪ್ಪಿಗೆ ಕ್ಷಮೆ ಇಲ್ಲ. ಅದನ್ನು ಯಾವ ರೀತಿ ಇದನ್ನು ತಿಳ್ಕೊಂಡು ಅದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕೋ ಆ ಥರ ಸರಿಪಡಿಸ್ಕೋಬೇಕು. ಅದಕ್ಕೆ ಅಂತ ಸಭಾಪತಿಗಳಿದ್ದಾರೆ, ಸಭಾಪತಿ ಕೊಠಡಿ ಇದೆ. ನಿಮ್ಮಲ್ಲಿ ಯಾರು ಲೀಡ್ರ್ಗಳು ಅವ್ರು 4 ಜನ ಹೋಗಿ ಕೂತ್ಕೊಂಡು ಅವರಲ್ಲಿ 4 ಜನ ಲೀಡ್ರ್ ಕೂತ್ಕೊಂಡು ಈಗೀಗ ಆಗಿದೆ. ನಾವು ಪ್ರತಿನಿಧಿಗಳು, ನಾವೇ ಕಿತ್ತಾಡೋದು ಚೆನ್ನಾಗಿರೋಕ್ಕಿಲ್ಲ. ಜನ ನಮ್ಮನ್ನು ಪರಿಪಾಲಿಸ್ತಾ ಇರ್ತಾರೆ. ನಾವೇ ಇಲ್ಲಿ ಕಿತ್ತಾಡ್ಕೊಂಡು ಹಿಂಗೆ ಆಟ ಆಡಿದ್ರೆ ಮುಂದೆ ಇನ್ನು ಪ್ರಜೆಗಳಿಗೆ ನಾವೇನು ಕೆಲಸ ಮಾಡೋಕ್ಕಾಗುತ್ತೆ? ಕ್ಷೇತ್ರದಲ್ಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ? ನೀವು ನಮ್ಮ ಸಿಸ್ಟರ್ ಥರನೇ, ಅವರು ನಮ್ಮ ಬ್ರದರ್ ಥರನೇ, ಎಲ್ಲರೂ ಒಟ್ಟಿಗೆ ಇದ್ದೀವಿ. ಆದರೆ ನಮ್ಮಲ್ಲಿ ನಾವ್ಯಾಕೆ ತಗೊಳ್ಬೇಕು? ಬೇರೆಯವ್ರು 3ನೇವ್ರಿಗೆ ಅವ್ರಿಗೆ ಯಾಕೆ ಇದು ಮಾಡಬೇಕು? ಪೊಲೀಸವ್ರು ಬಂದರು, ಎತ್ತಾಕೊಂಡು ಹೋದ್ರು, ಅದು ಮಾಡಿದ್ರೆ ಏನು ಕಾನೂನು ರೀತಿ ಇದ್ದರೆ ತೊಗೊಂಡೋಗ್ಲಿ. FSL ರಿಪೋರ್ಟ್ ತರಿಸ್ಬೋದಿತ್ತು. ಅಲ್ಲ, ಕಾನೂನು ರೀತಿ ಅವರು ಹಾಕಿರೋ ಸೆಕ್ಷನ್ನು 70, ಐ ಥಿಂಕ್ 76 ಆರ್ 78 ಏನು ಹಾಕೋರು ಅಂತ. ನಾನ್ ಬೇಲೆಬಲ್ ವಿತ್ ಸೆಷನ್ ಕೋರ್ಟ್, ಮ್ಯಾಜಿಸ್ಟ್ರೇಟ್ ಕೋರ್ಟ್. ಸೆಷನ್ ಕೋರ್ಟಲ್ಲಿ ಅದು ಬೇಲ್ ಆಗುತ್ತೆ. ಸೊ ಹೈಕೋರ್ಟ್ ಅವ್ರು ಏನು ಆರ್ಡರ್ ಮಾಡಿದ್ದಾರೆ? ವಿತಿನ್ ಅವರ್ ದೇ ಆರ್ ಗಿವನ್ ಆರ್ಡರ್. ಎಲ್ಲಿದ್ದಾರೋ ಅಲ್ಲೇ ಬಿಡುಗಡೆ ಮಾಡಬೇಕು. ಎಸ್, ಸಾಲ್ದಾ? ಕಾನೂನು ಯಾವತ್ತಿದ್ರೂ ಕಾನೂನೇ, ಯಾರೇ ಆಗಲಿ. ಸಭಾಪತಿಗಳದೇ ಪವರು, ಪೊಲೀಸ್ಗೆ ಪವರ್ ಇಲ್ಲ. ಸರ್ಕಾರದವ್ರು ಹೇಳಿದ್ರು ಅಂತ ಇವ್ರು ಮಾಡ್ಬಿಟ್ಟು ಊರೆಲ್ಲ 500 ಕಿಲೋಮೀಟ್ರ್ ಸುತ್ತಿಸ್ಬಿಟ್ಟು ಬಂದ ನ್ಯಾಯನ ಅದು? ನಿಮ್ಮನ್ನು ಮಾಡಿದ್ರೆ ನೀವು ಬಿಡ್ತೀರಾ? ಅಷ್ಟೇ ನಾನು ಹೇಳೋದು. ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಾಗ FSL ರಿಪೋರ್ಟ್ ಬರಲಿ ಅಂತ ಆವಾಗ ಈ ಮುಸ್ಲಿಮ್ಸ್ ತಾನೆ, ಇವರು ಬೇಕಾದವ್ರು ತಾನೆ, ಅದರಿಂದ ಅವ್ರಿಗೆ ನೋಟಿಸು ಕೊಡಲಿಲ್ಲ, ಅರೆಸ್ಟ್ ಮಾಡಲಿಲ್ಲ. ಓಡಾಡ್ಸಿದ್ದಾರೆ ಮತ್ತೆ ರಾತ್ರಿ ಎಲ್ಲ. ಅದು ಸರಿನಾ? ಹೌದು, ಸರಿ ಅಲ್ಲ, ಓಡಾಡಿಸ್ಬಾರ್ದು. ಅವನು MLC ಊರು ಬಿಟ್ಟೆಲ್ಲ ದೇಶ ಬಿಟ್ಟೆಲ್ಲೂ ಓಡೋಗಲ್ಲ. ಅಲ್ಲೇ ಇರ್ತಾನೆ. ಹೈಕೋರ್ಟಲ್ಲಿ ಹೋಗಿದ್ದಾರೆ. ಅವರು ಮೊದಲು ನೋಟಿಸ್ ಕೊಟ್ಟು ನೀವು ಅರೆಸ್ಟ್ ಮಾಡಬೇಕಾಯ್ತು, ಯಾಕೆ ಮಾಡಲಿಲ್ಲ ನೀವು ಅಂತ ಕೇಳಿದ್ರು. ಇದು ಸಾಕು ತಾನೆ ಇಷ್ಟು ಮಾಡೋದು? ಸುಮ್ಮನೆ ಕಿರಿಕೊಡೋದು. DK ಶಿವಕುಮಾರ್ ಅವರು ಅವ್ರನ್ನ ಬಿಟ್ಟಿದ್ದೇ ಪುಣ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಇದು ಜೀವಂತವಾಗಿ ಬಿಟ್ಟಿದ್ದೇ ಪುಣ್ಯ ಅಂತ ಬೇರೆ ಹೇಳಿದ್ದಾರೆ. ಏನು ಮರ್ಡ್ರ್ ಮಾಡ್ಬಿಡೋರ ಇವರೆಲ್ಲ ಸೇರಿಕೊಂಡು? ಯಾವ ಕಾನೂನಲ್ಲಿ ಐತ್ರಿ? ಇವ್ರು ಹೇಳ್ದಂಗೆ ಈ ನೆಕ್ಸ್ಟ್ ಎಲೆಕ್ಷನ್ ಬರಲಿ, ಇವ್ರಿಗೆ ಹೆಂಗೆ ಐತೆ ಹಬ್ಬ ನೋಡಿವ್ರಂತೆ. 136 ಅಲ್ಲ, 26 ಬರೋಲ್ಲ. ಇನ್ನೇನಿಸ್ತದೆ ಸರ್? ಅದೇ ಪೊಲೀಸ್ನವ್ರನ್ನ ದುರುಪಯೋಗ ಮಾಡ್ಕೋಬಾರ್ದು. ಪೊಲೀಸ್ನವ್ರು ಅವ್ರ ಪಾಡು ಅವ್ರು ಕೆಲಸ ಮಾಡ್ಕೊಂಡಿರ್ತಾರೆ, ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಸುಮ್ಮನೆ ಉಪಯೋಗಿಸ್ಕೊಳ್ಳೋದು, ಹೇಳ್ದಂಗೆ ನಾಯಿಗಳ ಥರ ಪೊಲೀಸ್ನವ್ರನ್ನ ಉಪಯೋಗಿಸ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ರಿ ಅಂದರೆ ಯಾರು ಹೇಳ್ತಾರೆ? DK ಆದರೂ ಅಷ್ಟೇ, PK ಆದರೂ ಅಷ್ಟೇ.